ರಾಜ್ಯಾದ್ಯಂತ ಕೋಳಿಗೆ ಹಕ್ಕಿ ಜ್ವರ ಬರ್ತಿದ್ದು ಜಿಲ್ಲೆಯಾದ್ಯಂತ ಕೂಡ ಭಾಳ ಇದು ವ್ಯಾಪಕವಾಗಿ ಹರಡಿರೋದ್ರಿಂದ ಈ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಈ ಮಟನ್ನು ಚಿಕನ್ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ, ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಅದನ್ನು ಕಟ್ ಮಾಡಿದ್ದು ಡಂಪ್ ಮಾಡ್ತಿಲ್ಲ. ಮತ್ತು ಜಿಲ್ಲೆಯಿಂದ ಜಿಲ್ಲೆಗೆ ಬರ್ತಕ್ಕಂಥ ಕೋಳಿಗೆ ಒಂದು ಚೆಕ್ ಪೋಸ್ಟ್ ಇಲ್ಲ. ಕೋಳಿ ಫಾರಮ್ನ ಎಲ್ಲ ಮೀಟಿಂಗ್ ಕರೆದು ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವರು ಅಧಿಕಾರಿಗಳು ಬರ್ತಾರೆ, ತೋರ್ಗಾಣಿಕೆಗೆ ಬಂದು ಸುಮ್ಮನೆ ಅವರು ಒಂದು ಪ್ರಚಾರಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಸಮಸ್ಯೆಯನ್ನು ಇವರು ಕ್ಲಿಯರ್ ಕಟ್ಟಾಗಿ ಅಕ್ಕಿ ಜ್ವರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ರಾಜ್ಯಾದ್ಯಂತ ಸಾವಿರಾರು ಕೋಳಿಗಳು ಇವಾಗೆಲ್ಲ ಸಾಯ್ತಾ ಇದ್ದಾವೆ. ಇದನ್ನು ಬಂದ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೋಳಿ ಫಾರಮ್ನವರಿಗೆ ಅಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನು ದಫನ್ ಮಾಡಬೇಕು, ಮಣ್ಣು ಮುಚ್ಚಬೇಕು, ಅದನ್ನು ಗುಂಡಿ ತೋಡಿ ಈ ವ್ಯವಸ್ಥೆಯನ್ನು ಅಧಿಕಾರಿಗಳು ತೀಕ್ಷ್ಣವಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅಕ್ಕಿ ಜ್ವರದ್ದು ಅವ್ರೇನು ಬರೋದು ಬೇಡ ಬಿಡ್ರಿ. ಇರಿ ಒಂದು ನಿಮಿಷ ರಾಜ್ಯಾದ್ಯಂತ ಕೋಳಿಗೆ ಹಕ್ಕಿ ಜ್ವರ ಬರ್ತಿದ್ದು ಜಿಲ್ಲೆಯಾದ್ಯಂತ ಕೂಡ ಭಾಳ ಇದು ವ್ಯಾಪಕವಾಗಿ ಹರಡಿರೋದ್ರಿಂದ ಈ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಈ ಮಟನ್ನು ಚಿಕನ್ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ, ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಅದನ್ನು ಕಟ್ ಮಾಡಿದ್ದು ಡಂಪ್ ಮಾಡ್ತಿಲ್ಲ. ಮತ್ತು ಜಿಲ್ಲೆಯಿಂದ ಜಿಲ್ಲೆಗೆ ಬರ್ತಕ್ಕಂಥ ಕೋಳಿಗೆ ಒಂದು ಚೆಕ್ ಪೋಸ್ಟ್ ಇಲ್ಲ. ಕೋಳಿ ಫಾರಮ್ನ ಎಲ್ಲ ಮೀಟಿಂಗ್ ಕರೆದು ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವರು ಅಧಿಕಾರಿಗಳು ಬರ್ತಾರೆ, ತೋರ್ಗಾಣಿಕೆಗೆ ಬಂದು ಸುಮ್ಮನೆ ಅವರು ಒಂದು ಪ್ರಚಾರಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಸಮಸ್ಯೆಯನ್ನು ಇವರು ಕ್ಲಿಯರ್ ಕಟ್ಟಾಗಿ ಅಕ್ಕಿ ಜ್ವರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ರಾಜ್ಯಾದ್ಯಂತ ಸಾವಿರಾರು ಕೋಳಿಗಳು ಇವಾಗೆಲ್ಲ ಸಾಯ್ತಾ ಇದ್ದಾವೆ. ಇದನ್ನು ಬಂದ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೋಳಿ ಫಾರಮ್ನವರಿಗೆ ಅಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನು ದಫನ್ ಮಾಡಬೇಕು, ಮಣ್ಣು ಮುಚ್ಚಬೇಕು, ಅದನ್ನು ಗುಂಡಿ ತೋಡಿ ಈ ವ್ಯವಸ್ಥೆಯನ್ನು ಅಧಿಕಾರಿಗಳು ತೀಕ್ಷ್ಣವಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ.
ಅಕ್ಕಿ ಜೋರತ್ತು. ಯಾರ ಅವ್ರೇನು ಬರೋದು ಬೇಡ ಬಿಡ್ರಿ. ಇರಿ ಒಂದು ನಿಮಿಷ ರಾಜ್ಯಾದ್ಯಂತ ಕೋಳಿಗೆ ಹಕ್ಕಿ ಜ್ವರ ಬರ್ತಿದ್ದು ಜಿಲ್ಲೆಯಾದ್ಯಂತ ಕೂಡ ಭಾಳ ಇದು ವ್ಯಾಪಕವಾಗಿ ಹರಡಿರೋದ್ರಿಂದ ಈ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಈ ಮಟನ್ನು ಚಿಕನ್ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ, ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಅದನ್ನು ಕಟ್ ಮಾಡಿದ್ದು ಡಂಪ್ ಮಾಡ್ತಿಲ್ಲ. ಮತ್ತು ಜಿಲ್ಲೆಯಿಂದ ಜಿಲ್ಲೆಗೆ ಬರ್ತಕ್ಕಂಥ ಕೋಳಿಗೆ ಒಂದು ಚೆಕ್ ಪೋಸ್ಟ್ ಇಲ್ಲ. ಕೋಳಿ ಫಾರಮ್ನವ್ರನ್ನ ಎಲ್ಲ ಮೀಟಿಂಗ್ ಕರೆದು ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವರು ಅಧಿಕಾರಿಗಳು ಬರ್ತಾರೆ, ತೋರ್ಗಾಣಿಕೆಗೆ ಬಂದು ಸುಮ್ಮನೆ ಅವರು ಒಂದು ಪ್ರಚಾರಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಸಮಸ್ಯೆಯನ್ನು ಇವರು ಕ್ಲಿಯರ್ ಕಟ್ಟಾಗಿ ಅಕ್ಕಿ ಜ್ವರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ರಾಜ್ಯಾದ್ಯಂತ ಸಾವಿರಾರು ಕೋಳಿಗಳು ಇವೆಲ್ಲ ಸಾಯ್ತಾ ಇದ್ದಾವೆ. ಇದನ್ನು ಬಂದ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೋಳಿ ಫಾರಮ್ನವರಿಗೆ ಅಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನು ದಫನ್ ಮಾಡಬೇಕು, ಮಣ್ಣು ಮುಚ್ಚಬೇಕು, ಅದನ್ನು ಗುಂಡಿ ತೋಡಿ ಈ ವ್ಯವಸ್ಥೆಯನ್ನು ಅಧಿಕಾರಿಗಳು ತೀಕ್ಷ್ಣವಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅಕ್ಕಿ ಜೋರತ್ತು. ಯಾರ ಅವ್ರೇನು ಬರೋದು ಬೇಡ ಬಿಡ್ರಿ. ಇರಿ ಒಂದು ನಿಮಿಷ
ರಾಜ್ಯಾದ್ಯಂತ ಕೋಳಿಗೆ ಹಕ್ಕಿ ಜ್ವರ ಬರ್ತಿದ್ದು ಜಿಲ್ಲೆಯಾದ್ಯಂತ ಕೂಡ ಭಾಳ ಇದು ವ್ಯಾಪಕವಾಗಿ ಹರಡಿರೋದ್ರಿಂದ ಈ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಈ ಮಟನ್ನು ಚಿಕನ್ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ, ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಅದನ್ನು ಕಟ್ ಮಾಡಿದ್ದು ಡಂಪ್ ಮಾಡ್ತಿಲ್ಲ. ಮತ್ತು ಜಿಲ್ಲೆಯಿಂದ ಜಿಲ್ಲೆಗೆ ಬರ್ತಕ್ಕಂಥ ಕೋಳಿಗೆ ಒಂದು ಚೆಕ್ ಪೋಸ್ಟ್ ಇಲ್ಲ. ಕೋಳಿ ಫಾರಮ್ನವ್ರನ್ನ ಎಲ್ಲ ಮೀಟಿಂಗ್ ಕರೆದು ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವರು ಅಧಿಕಾರಿಗಳು ಬರ್ತಾರೆ, ತೋರ್ಗಾಣಿಕೆಗೆ ಬಂದು ಸುಮ್ಮನೆ ಅವರು ಒಂದು ಪ್ರಚಾರಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಸಮಸ್ಯೆಯನ್ನು ಇವರು ಕ್ಲಿಯರ್ ಕಟ್ಟಾಗಿ ಅಕ್ಕಿ ಜ್ವರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ರಾಜ್ಯಾದ್ಯಂತ ಸಾವಿರಾರು ಕೋಳಿಗಳು ಇವಾಗೆಲ್ಲ ಸಾಯ್ತಾ ಇದ್ದಾವೆ. ಇದನ್ನು ಬಂದ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಕೋಳಿ ಫಾರಮ್ನವರಿಗೆ ಅಕ್ಕಿ ಜ್ವರ ಬಂದಿರತಕ್ಕಂಥ ಕೋಳಿಗಳನ್ನು ದಫನ್ ಮಾಡಬೇಕು, ಮಣ್ಣು ಮುಚ್ಚಬೇಕು, ಅದನ್ನು ಗುಂಡಿ ತೋಡಿ ಈ ವ್ಯವಸ್ಥೆಯನ್ನು ಅಧಿಕಾರಿಗಳು ತೀಕ್ಷ್ಣವಾಗಿ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅಕ್ಕಿ ಜ್ವರದ್ದು ಅವ್ರೇನು ಬರೋದು ಬೇಡ ಬಿಡ್ರಿ. ಇರು 1 ನಿಮಿಷ